ನೋಡಿ, ತಮಿಳುನಾಡಿನ ರಾಜಕೀಯ ಇತಿಹಾಸ ಯಾವ ರೀತಿ ಬದಲಾಯಿತು. ಇಷ್ಟು ವರ್ಷಗಳ ಕಾಲ ಇದ್ದಿದ್ದು ಒಂದು ಲೆಕ್ಕ, ಇನ್ನು ಮೇಲೆ ತಮಿಳುನಾಡಿನಲ್ಲಿ ಬೇರೆಯದ್ದೇ ಲೆಕ್ಕ. ತಮಿಳುನಾಡಿನ ಕಿಂಗ್ ದಳಪತಿ ವಿಜಯ್, ತಮಿಳಿಗ ವೆಟ್ರಿಕಳಗಂ TVK ಪಕ್ಷದ ಭರ್ಜರಿ ಜಯ. ಈಗ ಎಲ್ಲೇ ಹೋದ್ರೂ ಕೂಡ ವಿಜಯವರ ಬಗ್ಗೆನೇ, ತಮಿಳುನಾಡಿನ ಬಗ್ಗೆನೇ ಮಾತನಾಡಲಾಗ್ತಾ ಇದೆ. ಪಂಚರಾಜ್ಯಗಳ ಚುನಾವಣೆ ಬಂದರೂ ಕೂಡ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡಿದ್ದು ತಮಿಳುನಾಡು. ಯಾರೊಬ್ಬರೂ ಇಷ್ಟು ದೊಡ್ಡ ಮಟ್ಟದಲ್ಲಿ 108 ಸ್ಥಾನ ಸಿಗುತ್ತೆ ವಿಜಯ್ ಅವರ ಪಕ್ಷ TVKಗೆ ಅಂತ ಹೇಳಿ ಯಾರೂ ಕೂಡ ನಿರೀಕ್ಷೆ ಮಾಡಿರಲಿಲ್ಲ, ಒಂದೇ ಒಂದು ಸಮೀಕ್ಷೆಯನ್ನು ಬಿಟ್ರೆ. ಹಾಗಾದರೆ ವಿಜಯ್ ಅವರ ಗೆಲುವಿಗೆ ಏನೆಲ್ಲ ಪ್ಲಸ್ ಪಾಯಿಂಟ್ಗಳಾಯಿತು, ವಿಜಯ್ ಅವರು ಯಾವ ರೀತಿ ಅಪ್ರತಿಮ ವೀರರಾದರು, ಹೇಗೆ, ಒಂದಷ್ಟು ಪಾಯಿಂಟ್ಸ್ಗಳನ್ನು ನಿಮಗೆ ಹೇಳ್ತಾ ಹೋಗ್ತೀನಿ ನೋಡಿ. ಅಷ್ಟು ಸುಲಭ ಅಲ್ಲ, ಯಾಕಂದರೆ ವಿಜಯ್ ಅವರ ಮುಂಚೆನೇ ಒಂದಷ್ಟು ತಮಿಳುನಾಡಿನ ಸಿನಿಮಾ ನಟರುಗಳು ರಾಜಕೀಯಕ್ಕೆ ಬಂದರು ಹೋದರು. ಅದೇ ರೀತಿ ಆದರೂ ಕೂಡ ಕೇವಲ 4 ವರ್ಷ ಅಷ್ಟೇ ಪಕ್ಷ ಸ್ಥಾಪನೆ ಮಾಡಿ ಯಾವುದೇ ರೀತಿಯ ಅಬ್ಬರದ ಪ್ರಚಾರ ಮಾಡಲಿಲ್ಲ, ರೋಡ್ ಶೋಗಳನ್ನು ಮಾಡಲಿಲ್ಲ, ಕೆಲವೊಂದಿಷ್ಟು ಸ್ಟ್ರಾಟರ್ಜಿಗಳನ್ನು ಇಟ್ಕೊಂಡು ವಿಜಯ್ ಅವರು ಅಪ್ರತಿಮವಾದಂತಹ ಗೆಲುವನ್ನು ಸಾಧಿಸ್ತಾರೆ. ಹೆಂಗೆ? ಪಾಯಿಂಟ್ ನಂಬರ್ 1, ಅಪ್ರತಿಮ ಫ್ಯಾನ್ ಬೇಸ್, ಮಾಸಿವ್ ಅಂತ ಹೇಳ್ತಾರಲ್ಲ, ಮಾಸಿವ್ ಫ್ಯಾನ್ ಬೇಸ್. ವಿಜಯ್ ಅವರ ಅಪಾರ ಅಭಿಮಾನಿ ಬಳಗವೇ ಅವರ ಪಕ್ಷದ ಬೆನ್ನೆಲುಬು. ನೋಡಿ, ಅಪಾರ ಕೋಟ್ಯಾಂತರ ಅಭಿಮಾನಿಗಳು. ಏನೇ ಕಾಲ್ತುಳಿತ ಆಗಿ ಎಷ್ಟೇ ಜನ ಸತ್ತು ಹೋದರೂ ಕೂಡ ಅದೇ ಕ್ಷೇತ್ರದಲ್ಲಿ ಗೆಲ್ತಾರೆ, ಅದೇ ಕ್ಷೇತ್ರದಲ್ಲಿ ಅವರ ಪಕ್ಷದ ಎಲ್ಲ ಅಭ್ಯರ್ಥಿಗಳು ಕೂಡ ಗೆಲ್ತಾರೆ ಅಂತ ಹೇಳಿದ್ರೆ ಇದಕ್ಕಿಂತ ಇನ್ನೇನು ಬೇಕು? ಈ ಅಭಿಮಾನಿಗಳನ್ನು ಮತದಾರರನ್ನಾಗಿ ಕನೆಕ್ಟ್ ಮಾಡ್ಕೊಳ್ತಾರೆ, ಕನ್ವರ್ಟ್ ಮಾಡ್ತಾರೆ. ಈ ಯುವ ಪೀಳಿಗೆ ಮತ್ತು ಅಭಿಮಾನಿಗಳು ಪಕ್ಷದ ಕಾರ್ಯಕರ್ತರಾಗಿ ಪರಿವರ್ತನೆಯಾಗಿದ್ದು, ದೊಡ್ಡ ಮಟ್ಟದ ಯುವ ಪೀಳಿಗೆ ಅಭಿಮಾನಿಗಳು ಯಾರಿದ್ದಾರೆ ಅವರೆಲ್ಲರೂ ಕೂಡ TVK ಪಕ್ಷದ ಕಾರ್ಯಕರ್ತರಾಗ್ತಾರೆ. ಇದು ದೊಡ್ಡ ಮಟ್ಟದ ಪ್ಲಸ್ ಪಾಯಿಂಟ್. ಮೊದಲ ಪ್ರಯತ್ನದಲ್ಲೇ ಪಕ್ಷ ಸ್ಥಾಪನೆ ಮಾಡಿ 4 ವರ್ಷ ಆಗಿರಬಹುದು, ಆದರೆ ಮೊದಲ ಪ್ರಯತ್ನದಲ್ಲೇ ಭರ್ಜರಿ ಜಯ. ಯಾವುದೇ ಹಳೆಯ ರಾಜಕೀಯ ಹಿನ್ನೆಲೆ ಇಲ್ಲ, ಯಾವತ್ತೂ ಅವರು ಗೆದ್ದಿಲ್ಲ, ಪಕ್ಷದ ಅಂದರೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿಲ್ಲ. 233 ಅಭ್ಯರ್ಥಿಗಳನ್ನು ಕಣಕ್ಕಿಳಿಸ್ತಾರೆ, 108 ಸ್ಥಾನಗಳನ್ನು ಗೆದ್ದು ವಿಜಯ್ ಅವರು ಈಗ ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಿದ್ದಾರೆ. ಪಾರದರ್ಶಕತೆ, ಅಶಿಸ್ತುರಹಿತ ಕಾರ್ಯಾಚರಣೆ ಮಾಡಿದ್ದು ಇಲ್ಲಿ. ಪಕ್ಷದ ಅಭ್ಯರ್ಥಿಗಳಿಗೆ ಕಟ್ಟುನಿಟ್ಟಿನ ಸೂಚನೆಯನ್ನು ಕೊಟ್ಟು ಚುನಾವಣಾ ಪ್ರಕ್ರಿಯೆಯಲ್ಲಿ ಜಾಗರೂಕರಾಗಿರಬೇಕು ಅಂತ ಹೇಳಿ ಶಿಸ್ತಿನಿಂದ ಕೆಲಸ ಮಾಡಿದ್ದಾರೆ. ಅದರ ಜೊತೆಗೆ ಇಲ್ಲಿ ದೊಡ್ಡ ಮಟ್ಟದ ಬೆಂಬಲ ಮತ್ತೊಂದೇನು ಗೊತ್ತಾ? ರಜನಿಕಾಂತ್ ಅಭಿಮಾನಿಗಳ ಬೆಂಬಲ. ಯಾಕಂದರೆ ಇಷ್ಟು ವರ್ಷಗಳ ಕಾಲ ರಜನಿಕಾಂತ್ ಅವರಿಗೂ ಕೂಡ ಅಸಂಖ್ಯಾತ ಅಭಿಮಾನಿಗಳಿದ್ದಾರೆ. ತಮಿಳುನಾಡಲ್ಲಿದ್ದಾರೆ, ಕರ್ನಾಟಕದಲ್ಲೂ ಕೂಡ ಇದ್ದಾರೆ. ನೋಡಿ, ರಜನಿಕಾಂತ್ ರಾಜಕಾರಣಕ್ಕೆ ಬರ್ತಾರೆ ಅವರು ಬರಬೇಕು ಅನ್ನುವ ಒಂದು ಹೇಗೆ ಅಂದರೆ ಚಾತಕ ಪಕ್ಷಿಯಂತೆ ಅವರ ಅಭಿಮಾನಿಗಳು ಕಾಯ್ತಾ ಇದ್ರು ಅವರಿಗಾಗಿ. ಆದರೆ ರಾಜಕೀಯಕ್ಕೆ ಬಾರದ ಕಾರಣ ಅವರಿಗಾಗಿ ಕಾಯ್ತಾ ಇದ್ದಂತಹ ಅಭಿಮಾನಿಗಳು ಒಂದು ಬದಲಾವಣೆಯನ್ನು ಬಯಸಿದ್ರು. ವಿಜಯ್ ಅವರತ್ತ ಮುಖ ಮಾಡಿದ್ದು ಕೂಡ ವಿಜಯ್ ಅವರ ಗೆಲುವಿಗೆ ಪ್ರಮುಖ ಕಾರಣ. ಅದರ ಜೊತೆಗೆ ಸರಿಯಾದ ಸಮಯಕ್ಕೆ ವಿಜಯ್ ಅವರು ರಾಜಕೀಯವನ್ನು ಪ್ರವೇಶ ಮಾಡಿದ್ದು. DMKಗೆ ಆಡಳಿತ ವಿರೋಧಿ ಅಲೆ ಎದ್ದಿದ್ದು, ಅದರ ಲಾಭವನ್ನು ಪಡ್ಕೊಂಡಿದ್ದು ವಿಜಯ್. ಅದರ ಲಾಭ ಪಡ್ಕೊಳ್ಬೇಕಾಗಿದ್ದು AIADMK. ಆದರೆ ಆಡಳಿತ ವಿರೋಧಿ ಅಲೆಯ ಲಾಭ ಪಡೆಯುವಲ್ಲಿ AIADMK ವಿಫಲವಾಗುತ್ತೆ. ಆಡಳಿತ ಪಕ್ಷದ ವಿರೋಧಿ ಅಲೆಯನ್ನು ಸಂಪೂರ್ಣವಾಗಿ ಬಳಸ್ಕೊಂಡಿದ್ದು ವಿಜಯ್ ಅವರು. ಜನ ಕೂಡ ಬೇಸತ್ತಿದ್ರು, DMK ಬಿಟ್ಟರೆ AIADMK, AIADMK ಬಿಟ್ಟರೆ DMK ಅಂತ ಹೇಳಿ. ಸಿನಿಮಾವನ್ನು ದಾಳವಾಗಿಸ್ಕೊಂಡ್ರು ದಳಪತಿಯವರು. ಮೊದಲು ಟಾರ್ಗೆಟ್ ಮಾಡಿದ್ದೆ ಯುವ ಪೀಳಿಗೆಯನ್ನು. ಸೋಷಿಯಲ್ ಮೀಡಿಯಾದಲ್ಲಿ ಭರ್ಜರಿ ಪ್ರಚಾರ ಮಾಡ್ತಾರೆ. ಇಂದಿನ ಪೀಳಿಗೆ ಜನರನ್ನು ಸೆಳೆಯೋದಕ್ಕೆ ಖಡಕ್ ಡೈಲಾಗ್ ಅಷ್ಟೇ ಅಲ್ಲ, ಇನ್ಸ್ಟಾಗ್ರಾಮು, ಸೋಷಿಯಲ್ ಮೀಡಿಯಾವನ್ನು TVK ಬಹಳ ಉತ್ತಮವಾಗಿ ಬಳಸ್ಕೊಳ್ಳುತ್ತೆ. ಅದರ ಜೊತೆಗೆ ವಿಜಯ್ ಅವರ ಚುನಾವಣಾ ಪ್ರಚಾರದ ಶೈಲಿಯೇ ಬಹಳ ವಿಭಿನ್ನವಾಗಿರುತ್ತೆ. ನೀವು ಅವರ ವಿಡಿಯೋಗಳನ್ನು ಗಮನಿಸಬಹುದು. ಬೃಹತ್ ಸಮಾವೇಶಗಳಿಗಿಂತ ಹೆಚ್ಚಾಗಿ ಅವರು ಇನ್ಸ್ಟಾಗ್ರಾಮ್ ಸೇರಿದಂತೆ ಸಾಮಾಜಿಕ ಜಾಲತಾಣಗಳ ಮುಖಾಂತರ
ಜನರನ್ನು ತಲುಪೋಕೆ ಪ್ರಯತ್ನ ಪಡ್ತಾರೆ. ಮಹಿಳಾ ಮತ್ತು ತಟಸ್ಥ ಮತದಾರರನ್ನು ಆಕರ್ಷಣೆ ಮಾಡಲಾಗತ್ತೆ. ಮಹಿಳೆಯರಿಗೋಸ್ಕರ ಹೊಸ ಹೊಸ ಭರವಸೆಗಳನ್ನು ಕೊಡಲಾಗುತ್ತೆ. ನಾವು ಗೆದ್ದರೆ ಈ ರೀತಿ ಕೊಡ್ತೀವಿ, ಮದುವೆಯಾಗುವಂಥ ಹೆಣ್ಣು ಮಕ್ಕಳಿಗೆ ಇಷ್ಟು ಗ್ರಾಮ್ ಚಿನ್ನ ಕೊಡ್ತೀವಿ, ಹಾಗೆ ಹೀಗೆ ಅಂತ ಹೇಳಿ. ಜಯಲಲಿತಾ ಅವರ ನಂತರ ಮಹಿಳಾ ಮತದಾರರನ್ನು ಬದಲಾವಣೆ ಮಾಡೋದಕ್ಕೆ ಮಹಿಳಾ ಮತದಾರರು ಕೂಡ ಬಯಸ್ತಾ ಇದ್ರು. ವಿಜಯ್ ಅವರತ್ತ ಆಕರ್ಷಿತರಾಗ್ತಾರೆ. ಅದರ ಜೊತೆಗೆ ಲಾಸ್ಟ್ ಪಾಯಿಂಟ್, ಖಂಡಿತ ನಾವು ದೇವರನ್ನ, ಜ್ಯೋತಿಷ್ಯವನ್ನ ಎಲ್ಲವನ್ನ ಕೂಡ ನಂಬಲೇಬೇಕು. ವಿಜಯ್ ಅವರ ಜಾತಕದಲ್ಲಿ ರಾಜಯೋಗವಿದೆ. ಇದು ಕೂಡ ಪ್ರಮುಖವಾದಂತಹ ಕಾರಣ ಅಂತ ಹೇಳಲಾಗ್ತಾ ಇದೆ. 3-4 ವರ್ಷದ ಹಿಂದೆಯೇ ಅಭಿಮಾನಿ ಸಂಘವನ್ನು ಸ್ಥಾಪಿಸಿ ಕಲ್ಯಾಣ ಸಂಘಗಳಾಗಿ ಪರಿವರ್ತಿಸಿ ಪಕ್ಷವನ್ನು ತಳಮಟ್ಟದಲ್ಲಿ ಬಲಪಡಿಸಿದ್ರು. ಯುವ ಪೀಳಿಗೆಯ ದೊಡ್ಡ ಮಟ್ಟದ ಬೆಂಬಲ, ಇದೆಲ್ಲವೂ ಕೂಡ ವಿಜಯ್ ಅವರ ಗೆಲುವಿಗೆ ದೊಡ್ಡ ಮಟ್ಟದಲ್ಲಿ ಸಪೋರ್ಟ್. ನೋಡೋಣ, ಅಭೂತಪೂರ್ವವಾದಂಥ ಗೆಲುವನ್ನು ತಂದುಕೊಟ್ಟಿದ್ದಾರೆ ತಮಿಳುನಾಡಿನ ಜನಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಕೊಡುಗೆಗಳನ್ನು ಕೊಟ್ಟು ಯಾವ ರೀತಿ ಮಾದರಿ ರಾಜ್ಯವನ್ನಾಗಿ ಮಾಡುವತ್ತ ಮುಖ ಮಾಡ್ತಾರಾ ವಿಜಯ್ ಅವರು, ಕಾದು ನೋಡಬೇಕಾಗತ್ತೆ. ಧನ್ಯವಾದ.